ಭಟ್ಕಳದಲ್ಲಿ ಕಟ್ಟೆ ವಿವಾದ ಇಡೀ ರಾಜ್ಯವನ್ನು ವ್ಯಾಪಿಸಿದೆ, ದೇಶವನ್ನು ಚರ್ಚೆಯಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಈ ಸಮಯದಲ್ಲಿ ಕೆಲವಷ್ಟು ಯುವಕರನ್ನು ಬಂಧಿಸಲಾಗಿದೆ. ಅದರಲ್ಲಿ ಅಮಾಯಕರು ಇದ್ದಾರೆ ಅಂತ ಹೇಳಲಾಗ್ತದೆ, ಅದಕ್ಕಿಂತ ಮುಖ್ಯವಾಗಿ ಅಪ್ರಾಪ್ತರು ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಭಟ್ಕಳದ ಅತಿ ದೊಡ್ಡ ಸಂಸ್ಥೆ ತಂಜಿಮ್ ಇದರ ಅಧ್ಯಕ್ಷರಾದ ಇನಾಯತ್ ಸಾಬಂದಿರವರಿದ್ದಾರೆ. ಈ ಒಟ್ಟು ಘಟನೆಯ ಬಗ್ಗೆ ಮತ್ತು ಅಮಾಯಕರ ಬಂಧನ ಅಥವಾ ಬಂಧನ ಆಗಿದೆ 18 ಜನರದ್ದು ಏನು ಹೇಳ್ತಾರೆ ಅವರ ಬಗ್ಗೆ ಏನು ಕ್ರಮ ನಡೀತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇವೆ. ಮುಖ್ಯವಾಗಿ ಮೊದಲು ಆರಂಭ ಪ್ರಶ್ನೆ ನಮ್ಮದು, 18 ಜನರ ಬಂಧನ ಆಗಿದೆ ಅಂತ ನಮ್ಗೆ ಮಾಹಿತಿ ಇದೆ. ಸೊ ನಿಮಗೆ ಯಾವ ರೀತಿ ಮಾಹಿತಿ ಇದೆ ಮತ್ತು ಅದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತಾ ಇದ್ದೀರಿ? ಅದರಲ್ಲಿ 9 ಜನ ನಿನಗೆ ಅವರು ಅರೆಸ್ಟ್ ಆಗಿದ್ದೇವೆ. ಅವ್ರಿಗೆ ಕೋರ್ಟ್ನಲ್ಲಿ ಹಾಜರು ಮಾಡಿ ಅವರು ಕಾರವಾರ ಜೈಲಿನಲ್ಲಿ ಇದ್ದೇವೆ. ಮತ್ತು ಕೆಲವರು ನಿನಗೆ ಮತ್ತು ಕೆಲವು ಜನಗೆ ಮತ್ತು ಪಾರ್ಟಿಗೆ ಕೆಲವು 10-20 ಜನಕ್ಕೆ ಪೋಲಿಸ್ ಸ್ಟೇಷನ್ನಲ್ಲಿ ಜಾಮೀನಾಗಿದ್ದೀವಿ. ಮತ್ತು ಕೆಲವರು ಪೊಲೀಸ್ ಹಿಡಿತ ಉಂಟು. ಮತ್ತು ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅವ್ರ ಹತ್ರ ವಿಡಿಯೋ ಉಂಟು ಎಲ್ಲ. ಮತ್ತು ಹೆದ್ದಾರಿ ಇಷ್ಟಪಡೋದು ಮತ್ತು ಕಟ್ಟೆಗೆ ಡ್ಯಾಮೇಜ್ ಮಾಡೋದು ಅದೆಲ್ಲ ಸ್ವಲ್ಪ ಯಾರ್ಯಾರು ಮಾಡಿದ್ದಾರೆ ಅವರು ವಿಡಿಯೋ ಶೂಟಿಂಗ್ ಅದೆಲ್ಲ ಮಾಡ್ತಾ ಡಿಪಾರ್ಟ್ಮೆಂಟಿಂದ ಕೆಲಸ ಆಗ್ತಾ ಉಂಟು. ಬಾಕಿ ಕೆಲವರು ಪಾಪ ಏನಿಲ್ಲ ಅವರಂಥ ಜನನೂ ಕೆಲವರು ಹಿಡಿದು ಮತ್ತು ನಾವು ಕೂಡ ಹೇಳ್ತಾ ಉಂಟು ಅಂಥ ಜನಗೆ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಯಾರು ಟಿ ವಿನಲ್ಲಿ ವಿಡಿಯೋನಲ್ಲಿ ಯಾರಿದ್ದೆ ಅವರಿಗೆ ಮಾತ್ರ ಹಾಕ್ತೀವಿ, ಬಾಕಿ ಜನಕ್ಕೆ ಹಾಕೋದಿಲ್ಲ ಅಂತ SP ಸಾಹೇಬರು ಅಲ್ಲೆಲ್ಲ ಆಶ್ವಾಸನೆ ಕೊಟ್ಟಿದ್ದೆ ನಮಗೆ. ಅದನ್ನು ನಾವೆಲ್ಲ ಫಾಲೋ ಮಾಡ್ತೀವಿ ಉಂಟು. ಅದಕ್ಕೆ ನೀವು IG ಜೊತೆಯಲ್ಲಿ ಮಾತಾಡಿದ್ದೀರಿ ಅಂತ ನಮಗೆ ಮಾಹಿತಿ ಬಂತು. ಸೊ ಆ ಮಾಹಿತಿ ಅಂದರೆ ಕೇವಲ ಈ ಬಂಧನದ ವಿಷಯದಲ್ಲಿ ಮಾತ್ರ ಬಂತು ಅಥವಾ ಕಟ್ಟೆ ವಿಷಯದಲ್ಲಿ ಏನಾದರೂ ಬಂತ ಏನು? ಅಲ್ಲ, ಕಟ್ಟೆ ವಿಷಯದಲ್ಲಿ ನಾವು ಮಾತಾಡುವ ನಾವು ಓಪನ್ ಆಗಿ ನಿಮ್ಮ ಹತ್ರ ಹೇಳಬೇಕಿದ್ರೆ ಕಟ್ಟೆ ವಿಷಯದಲ್ಲಿ ಈ ಪ್ರಶಾಸನವರು ನಮ್ಮ DC ಮೇಡಮ್ ಮತ್ತು SC ತಹಸೀಲ್ದಾರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಲ್ತಿ ಸಂಘ ಪರಿವಾರಕ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟವರು. ನಮಗೆ ಹೇಳಲಿಲ್ಲ. ಅವರು ಆಲ್ರೆಡಿ ಮುರುವಿನಕಟ್ಟೆ ಉಂಟು ಅಲ್ಲಿ ಮೊದಲಿನಿಂದ ಒಂದು ಜಮಾನ ಒಂದು ಬ್ರಿಟಿಷ್ ಕಾಲದಿಂದ ಅಲ್ಲೇ ಇದ್ದೀವಿ. ಕಟ್ಟೆ ಉಂಟು. ಅವರು ವರ್ಷಿಗೆ ಒಂದು ಸಲ ಅದು ಇದು ಕಸ ಎಲ್ಲ ಯಾವುದು ಏನಿರ್ತದೆ ಅದಕ್ಕೆ ಊರ್ का गाँव का मार्ग परमती बोलते वो सब दलंदरी बोलते वो सब दूर जाने के लिए जो कसा रखते हैं उधर वहाँ से सीधा शुरू से इधर आता है. इधर से फिर ಶಿರಾಲಿ ಹೋಗ್ತೀವಿ. ಶಿರಾಲಿಂದ ಹೊನ್ನಾವರ ಕುಮಟಾ ಹೋಗಿ ಲಾಸ್ಟ್ಗೆ ಮಾಡಿಕುಡಿ ಜಾತ್ರೆಗೆ ಅದು ಟಚ್ ಆಗ್ತದೆ. ಅದು ಪದ್ಧತಿ ಇದು. ಅದ್ರ ಬಗ್ಗೆ ನಮ್ಮದು ಏನು ಅಭಿಷನ್ ಇಲ್ಲ. ಅದಕ್ಕೆ ನಾವು ಸಮಾನ ಮಾಡ್ತೀವಿ. ಅದ್ರ ಬಗ್ಗೆ ಏನು ಬಟ್ ಈಗ ಇರೋದು ವಿಷಯದಂತೆ ಈ ನ್ಯಾಷನಲ್ ಹೈವೇನಲ್ಲಿ ಪಕ್ಕದ ಕೆಲಸ ನಡೀತುಂಟು. ರೋಡ್ ಆಗಲಿ ಕಾರಣ ನಡೀತುಂಟು. ಅದು ಮಿಡ್ನಲ್ಲಿ ಬರ್ತದೆ. ನಾವು ಹೇಳಿದಷ್ಟೇ ಕಟ್ಟೆ ಎಲ್ಲಿ ಉಂಟು ಅಲ್ಲೇ ಇರಲಿಲ್ಲ. ಕಟ್ಟೆಗೆ ಇವತ್ತು ನಿನ್ನ ಇಷ್ಟು ಗಲಾಟೆ ಅದು ಕಟ್ಟೆಗೆ ಏನು ಟಚ್ ಮಾಡಲಿಲ್ಲ ಯಾರು. ಮತ್ತು ಕೆಲವರು ಸಂಘ ಪರವಾದ ಹೇಳಿದ್ರು ಕಟ್ಟೆ ಹೋಯಿತು, ನಮ್ಮ ದೇವಸ್ಥಾನ ಹೋಯಿತು, ಮಂದಿರ ಹೋಯ್ತು. ಇಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಇಶ್ಯೂ ಮಾಡಿಬಿಟ್ಟು ಅದೇ ನಮಗೆ ಭಾರಿ ದುಃಖ ಆಗ್ತುಂಟು. ಅದನ್ನೆಲ್ಲ SP ಸಾಹೇಬರು ಅದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಜನಕ್ಕೆ ತಲೆ ಹೋಗಬೇಕಲ್ಲ. ಒಟ್ಟು ಅವರಿಗೆ ಬೆಂಕಿ ಹಾಕಬೇಕು. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಯಾವುದು ನಡೀತಾ ಉಂಟು ಅಡಳಿತ ಸರಿ ಇಲ್ಲ. ಅವರು ಬೆಂಕಿ ಯಾವುದು ಕೆಲಸ ಮಾಡ್ತಾ ಉಂಟು. ಈ ನಮಗೆ ಸರ್ಕಾರನೂ ಒಳ್ಳೆ ರೀತಿಯಲ್ಲಿ ನೋಡ್ತಾ ಉಂಟು. ಏನಂತ ಒಂದು ಸಮಸ್ಯೆ ಇಲ್ಲ. ಅದೇ ನಾವು ಹೇಳಿದ್ರೆ ಇಷ್ಟೇ, ಕಟ್ಟೆ ಅಲ್ಲಿ ಇರಲಿ, ಒಂದು ಕಡೆ ರಸ್ತೆ ಹೋಗಲಿ, ಒಂದು ಕಡೆ ಬರಲಿ. ನಮಗೇನೇ ಸೇಮ್ ಪೊಸಿಷನ್ ಕುಮಟಾನಲ್ಲಿ ಇದ್ದೀವಿ. ಚೆನ್ನ ಒಂದು ದೇವಸ್ಥಾನ ಗುಡಿ ಉಂಟು, ಒಂದು ಕಡೆ ಜನ ಹೋಗ್ತಾ ಉಂಟು, ಒಂದು ಕಡೆ ಬರ್ತಾ ಉಂಟು. ಅದಕ್ಕೇನು ಸಮಸ್ಯೆ ಇಲ್ಲಲ್ಲ. ನೀವು ಅದು ಬಿಟ್ಟು ತಗೊಂಡು ಹಿಂದೆ ನಾವು ಹಸ್ತಾಂತರ ಮಾಡ್ತೇವೆ, ಬೇರೆ ಕಡೆ ಹಾಕ್ತೀವಿ. ಅದು ಮುಸ್ಲಿಮ್ದು ಜಾಗ ಉಂಟಲ್ಲಿ, ಅವ್ರ ಜಾಗ ಎದುರಿಗೆ ನೀವು ಕಟ್ಟೆ ಮಾಡೋದು, ಕಡೆಗೆ ನಾಳೆಗೆ ಆ ಕಟ್ಟೆಗೆ ಮಂದಿರ ಆಗೋದು, ಕಡೆಗೆ ಮತ್ತೆ ದೊಡ್ಡ ಪೂಜೆ ಆಗೋದು, ಮತ್ತು ಯಾರು ಹೋಗಿ ಅಲ್ಲಿಗೆ ಮಾಸ ಹಾಕೋದು, ದನದು ಮಂಡೆ ಹಾಕೋದು, ಮತ್ತು ದೊಡ್ಡ ಗಲಾಟೆ ಆಗೋದು. ಇದೆಲ್ಲ ಯಾಕೆ ಅಂತ ನಾವು ನಮ್ಮ ಕ್ವಶನ್ ಇದು. ಗೌರ್ಮೆಂಟ್ ನ್ಯಾಷನಲ್ ಹೈವೇನ ಆರ್ಡರ್ ಉಂಟಲ್ಲ, ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದ್ದೀವಿ. ಈ ನ್ಯಾಷನಲ್ ಹೈವೇಲಿ ಏನೇ ಮಸೀದಿ ಇರಲಿ, ದರ್ಗಾ ಇರಲಿ, ಯಾವುದೇ ದೇವಸ್ಥಾನ ಇರಲಿ ಕಂಪ್ಲೀಟ್ ತೆಗಿಬೇಕು. ಹುಬ್ಳಿನಲ್ಲಿ ತೆಗಿಲಿಲ್ಲ. ಹುಬ್ಳಿನಲ್ಲಿ ಒಂದು ದರ್ಗಾ ತಗೊಂಡು ದರ್ಗಾರಾದವರು ಬುಜುರ್ಗ ಜನ ಯಾರು ಮೈಯತ್ತು ಉಂಟು ಅವರು ಹಡ್ಡಿ ಅವಷ್ಟು ಬೋನ್ಸ್ ಎಲ್ಲ ತಗೊಂಡು ಬೇರೆ ಕಡೆ ಶಿಫ್ಟ್ ಆಯಿತು. ಇದನ್ನು ಉದಾಹರಣೆ ನಮ್ಮ ಹತ್ರ ಉಂಟು. ಇದೆಲ್ಲ ಡಿಪಾರ್ಟ್ಮೆಂಟ್ ಪ್ರಶಾಸನವರು ಡಿಪಾರ್ಟ್ಮೆಂಟವರು ಅವರವರು ಮಾಡಿ ನಮಗೆ ಮತ್ತು ಹಿಂದೂ ಜನಕ್ಕೆ ಗಲಾಟೆ ಮಾಡಿ ಈಗ ತಾಕ್ಸ ಹಾಕಿದ್ದಾರೆ ಅವರು. ಮತ್ತು ನಮಗೆಲ್ಲ कत्लेनलिट्टी अंधेरे में रख के ये सब काम ऑफिसर लोग हमारे डिपार्टमेंट के लोग करें. ये हमको बहुत बेजार हुआ है. हम ये पूरी बात हमारे IGP साहब को मंगलू का जो सिंह साहब आए थे पूरा डिटेल ಅವ್ರ ಹತ್ರ ನಾವು ಹೇಳಿದ್ವಿ. ಮತ್ತು ನಿನಗೆ ಮತ್ತು DCS ಮೇಡಮ್ರು ಬಂದರು, ಅವರಿಗೆ ನಾವು ಜೊತೆ ಚರ್ಚೆ ಮಾಡಿದ್ವಿ. ಅವರು ಹೇಳಿದ್ರು ಹಿಂಗೆ ಆಗಿದೆ, ನಮ್ಗೆ ಗೊತ್ತಾಗಿದೆ, ಸ್ವಲ್ಪ ಇದಾಯಿತು, ಆದರೆ ಮುಂದೆ ಹೆಂಗೆ ಮಾಡಬೇಕು. ನಾವು ಹೇಳಿದ್ರೆ ಹಬ್ಬ ಎಲ್ಲ ಆಗಲಿ, ಅಲ್ಲಿ ಕೂತ್ಕಡೆ ಸಾಲ್ವ್ ಮಾಡುವ. ಯಾಕೆಂದರೆ ಮಂಚು ದೊಡ್ಡ ಮಾಡಿ ಸ್ವಲ್ಪ ಸೊಲ್ಯೂಷನ್ ಆಗಬೇಕು. ಕಂಟ್ರಿಗೆ ಗಲಾಟೆ ಆಗ್ತದೆ, ಎಲ್ಲ ಸಾಲ್ವ್ ಆಗ್ತದೆ. ಇದು ಯಾಕೆ ಸಾಲ್ವ್ ಆಗೋದಿಲ್ಲ? ಎಲ್ಲ ನೀವು ನಮಗೆ ಕಾನ್ಫಿಡೆನ್ಸ್ ತಗೊಬಿಡು, ನಮಗೇನು ಹಿಂದೂ ಜನಗೇನು. ನೀವು ಅವರಿಗೆ ಒಂದು ಸೈಡ್ ಸಪೋರ್ಟ್ ಮಾಡಿ ನಮಗೆ ಏನು ಗೊತ್ತಿಲ್ಲ ಅಂದರೆ ಬೇರೆ ಯಾವುದು ಹಬ್ಬ ಇದ್ದರೆ ಏನಿದ್ದರೆ ನಮಗೆ ನೀವು ಇದು ಮಾಡ್ತೀರಲ್ಲ, ಪೀಸ್ ಮೀಟಿಂಗ್ ಕರೀತಾರೆ. ಏನು ಮಾಡಿ ಮೊನ್ನೆಗೆ DC ಹತ್ರ ಎಷ್ಟು ಸಲ ಹಿಡಿದು ಗೂಡು ಅಂಗಡಿ ರೀ ಈದ್ಗಾ ಹತ್ರ ನಮ್ಮ ಬಂದ ರೋಡ್ ಗೂಡು ಅಂಗಡಿ ತೆಗಿಲಿಕ್ಕೆ ಯಾವುದಿಲ್ಲ. ಅಲ್ಲಿ ಈದ್ಗಾ ಹತ್ರ ಜನ ಹೋಗಿ ಮೂತ್ರ ಮಾಡ್ತಾರೆ ಅಲ್ಲಿ. ಅದಕ್ಕೆ ಎಷ್ಟು ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ವು. ನಮ್ಮ ಜಿಲ್ಲಾ ಮಂತ್ರಿ ಅವರು ಪ್ರಯತ್ನ ಮಾಡೋದು ಎಲ್ಲ ಮಾಡಿ ಅವ್ರ ಎದುರಿಗೆ ಮಂಗಳವಾರದ ಎದುರಿಗೆ ಮೀಟಿಂಗ್ ಆಗಿ DCಗೆ ಆರ್ಡರ್ ಕೊಟ್ಟು ಎಲ್ಲ ತೆಗೆದುಬಿಟ್ಟೆ ಅಂತ. ಎಲ್ಲಿ ತೆಗೆದಾರೆ ಅವರು? ಕಡೆಗೆ ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಹಬ್ಬ ಉಂಟು, ತೇರ ಹಬ್ಬ ಉಂಟು, ಬಕ್ರಿ ಹಬ್ಬ ಉಂಟು, ರಂಜಾನ್ ಹಬ್ಬ, ಇದೆಲ್ಲ ಹಬ್ಬ ಬರ್ತಾರೆ. ಮತ್ತು ಇದು ಘಟನೆ ಮಾಡಲಿಕ್ಕೆ ಹಬ್ಬ ಎದುರುಗೊಂಡು ಅವರಷ್ಟು ಗೊತ್ತಿಲ್ಲ.
ಇದೇ ಕ್ವಶನ್ ನಿಮ್ಮ ಹತ್ರ ಇಡ್ತೀವಿ ನಾವು. ಹಬ್ಬ ಇತ್ತು, ಹಬ್ಬನಲ್ಲಿ ನೀವು ಯಾಕೆ ಇಷ್ಟು ಜಡ್ಮೆಂಟ್ ತೊಗೊಂಡು ಆರ್ಡರ್ ಕೊಟ್ಟು, ಇದು ಯಾರು ತಗೊಂಡು ಅದ್ರ ಬಗ್ಗೆ ಇಂಕ್ವೈರಿ ಆಗಲಿಲ್ಲ, ಗೊತ್ತಾಗ್ತದೆ ಇಷ್ಟೇ, ಮತ್ತು ಬೇರೆ ಇಲ್ಲ. ನಿಮ್ಮ ಟಿ ವಿ ಮಾಧ್ಯಮ ಎಷ್ಟೇ ಇರ್ತೀವಿ, ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಜನಗೆ ಎಲ್ಲ ಶಾಂತಿನಲ್ಲಿ ಅಪೀಲ್ ಮಾಡ್ತೀವಿ. ಎಲ್ಲ ಇದು ಕೂತ್ಕೊಳ್ಳಿ, ಎಂದು ಸೊಲ್ಯೂಷನ್ ಆಗಬೇಕು. ಸೊಲ್ಯೂಷನ್ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಓಕೆ, ಇದು 2021ರಿಂದ ಈ ಕಟ್ಟೆಯ ಸಮಸ್ಯೆ ಕಾಣ್ತಾ ಇದೆ. ಸೊ ಆ ಮಧ್ಯದಲ್ಲಿ ಬಹಳಷ್ಟು ಸಭೆಗಳು ನಡೆದಿದ್ದಾವೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಆ ಸಭೆಗಳಲ್ಲಿ ನೀವು ಭಾಗವಹಿಸಿದ್ರು ಅಥವಾ ನಿಮ್ಮನ್ನು ವಿಶ್ವಾಸಕ್ಕೆ ತೊಗೊಂಡಿದ್ದೀರಾ? ಸೊ ಆ ಸಮಯದಲ್ಲಿ ಯಾಕೆ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಮಾಡಿದ್ದೀವಿ, 3-4 ಸಲ ಮೀಟಿಂಗ್ ಆಗಿದ್ವಿ. ಅದು ಮತ್ತೊಂದು ಮಾತು ನಮಗೆ ತಪ್ಪು ನಮ್ಮ ಮರ್ತು ಬಿಟ್ಟೆ ನಾನು. ಆ ಕಟ್ಟೆ ಬಗ್ಗೆ ನಾವು ಇಷ್ಟು ಯಾಕೆ ಒತ್ತಡ ಮಾಡ್ತೇವೆ ಅಲ್ಲಿ ಬೇಡ ಅಂತ. ಅದು ಒಬ್ಬರು 2 ವರ್ಷ ಹಿಂದೆ ಒಂದು ಹುಡುಗ ಒಂದು ಸಂಘ ಪರಿವಾರನೇ, ಹೌದು, 2 ಗಂಟೆ ರಾತ್ರಿ ಹೋಗಿ ಅಲ್ಲಿ ಒಂದು ಮೂರ್ತಿಯನ್ನು ಕಡೆಗಿದ್ದು ಆ ಮೂರ್ತಿ ತೆಗಿಲಿಕ್ಕೆ ಪ್ರಯತ್ನ ಮಾಡೋದು ಅವ್ರ ಬೋರ್ಡ್. ಮತ್ತು ನಾನು ಆಕಸ್ಮಿಕ ಅಲ್ಲಿ ಹೋಗಿಬಿಟ್ಟೆ, ನಾನು ಮೀಟಿಂಗ್ನಲ್ಲಿ ರಾತ್ರಿ ಬರ್ತಿತ್ತು. ನಾನು ಅವ್ರಿಗೆ ಹಿಡಿದು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಅವ್ರ ಮೇಲೆ ಅವನ FIR ಇತ್ತು, ಅದನ್ನು ಒಂದು ಪೊಲೀಸ್ ಭಟ್ಕಲ್ ಸೇರಿ ಠಾಣೆಯಲ್ಲಿ ದಾಖಲೆ ಉಂಟು. ದಯವಿಟ್ಟು ಈ ಮಾತು ನೀವು ತಿಳ್ಕೊಡ್ರಿ, ಇದು ಆಗಿದ್ದು ವಿಶೇಷ. ಇನ್ನು ಮುಂದೆ ಮತ್ತೆ ಏನೇನು ಆಗ್ತದೆ ದೇವ್ರಿಗೆ ಗೊತ್ತು. ಇವರೇ ಮಾಡಿ ನಾಳೆಗೆ ಮುಸಲ್ಮಾನ್ ಸಾಬರು ಮಾಡಿದ್ದಾರೆ, ಮಾಡಿದ್ದಾರೆ, ಸಾಬರು ಮಾಡಿದ್ದಾರೆ ಅಂತ ಹಿಂದೂ ಮುಸ್ಲಿಂ ಗಲಾಟೆಗೆ ಅವಕಾಶ ಯಾಕೆ ಕೊಡಬೇಕು? ಇಷ್ಟೇ, ಮತ್ತು ಬೇರೆ ಏನಿಲ್ಲ. ಮುಂದೆ ನಾವು ಮೀಟಿಂಗ್ ಮಾಡಿದ್ವಿ, ನಾನು ಮೀಟಿಂಗ್ನಲ್ಲಿ ಇತ್ತು, 2-3 ಸಲ ನಾವು ಪ್ರಯತ್ನ ಮಾಡ್ತೀವಿ. ಅಚಾನಕ್ ಇದು ನಮಗೆ ಏನು ಗೊತ್ತಿಲ್ಲದೆ ನಮಗೆ ನಮ್ಮ ಸಮಾಜಕ್ಕೆ ಅಥವಾ ಹಿಂದೂ ಸಮಾಜಕ್ಕೆ ನಮ್ಮ ಮುಖಾಮುಖಿ ಯಾವುದೂ ಮೀಟಿಂಗ್ ಆಗಲಿಲ್ಲ. ಹೀಗೆ ನಮಗೆ ಆಶ್ವಾಸನೆ ಕೊಟ್ಟಿದ್ದೆ ಉಂಟು. ಇನ್ನು ಮತ್ತು ಈಗ ಹಬ್ಬ ಎಲ್ಲ ಆದ ನಂತರ ನಿಮಗೆ ನಾವು ಮಾತಾಡ್ತೀವಿ ಸಪ್ರೇಟ್. ಅವರು ಹಿಂದೂ ಸಮಾಜ ಜನಕ್ಕೆ ಇವರು ಹಿಂದೂ ಸಮಾಜ ಜನ ಎಲ್ಲ ಒಳ್ಳೆ ಬೇರೆ ಕೆಲವರು ಬೇರೆ ಜನ ಇಂಟರ್ವ್ಯೂ ಹಾಕ್ತಾ ಉಂಟು. ಅವ್ರು ಏನೇನಲ್ಲ ಅದನ್ನೆಲ್ಲ ಏನಿಲ್ಲ ಇರಲಿ, ಅವ್ರ ಸಮಾಜ ಬಗ್ಗೆ ಅವರು ಮುಂದೆ ಬರಲಿ, ನಾವು ಕೂತ್ಕೊಳ್ಳಿ, ಒಂದು ಪರಿಹಾರ ಆಗಬೇಕು ಅದಕ್ಕೆ. ಓಕೆ, ಈಗ ಬಂಧನ ಆಗಿದ್ದಾರಲ್ಲ, ಅವರ ಬಿಡುಗಡೆಗೆ ನಿಮ್ಮ ಪ್ರಯತ್ನ? ಬಿಡುಗಡೆ ನಮ್ಮ ವಕೀಲ್ಗಳನ್ನ ಹಿಡಿದಿದ್ವಿ. ಬೇಲ್ ಅಪ್ಲಿಕೇಶನ್ ಎಲ್ಲ ಮೂವ್ ಆಗ್ತುಂಟು, ಕಾಯ್ದೆ ಪ್ರಕಾರ ರೂಲ್ಸ್ ಪ್ರಕಾರ ಮುಂದೆ ಹೋಗ್ತಾ ಉಂಟು. ನಾವು ನಮ್ಮ ಹತ್ರ ವಕೀಲೆಲ್ಲ ಟೀಮ್ ಹಿಡಿದಿದ್ವಿ, ಅದು ಒಂದು ಟೀಮ್ ಮಾಡಿ ಅದೆಲ್ಲ ಕೆಲಸ ನಡೀತಾ ಉಂಟು. ಮತ್ತು ಮುಂದೆಗೆ ಅಷ್ಟೇ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈಗ ಹಬ್ಬ ಉಂಟು ನಮ್ಮದು, ಅದನ್ನಲ್ಲಿ ಸ್ವಲ್ಪ ಬಂಧನ ಮಾಡೋದು, ಅದು ಸ್ವಲ್ಪ ಒಡ್ಡ ಮಾಡಿ ಹಬ್ಬ ಆದ ನಾವು ತಗೊಂಡು ಹಾಜರು ಮಾಡ್ತೀವಿ. ಅದನ್ನಂತ ಹಾಜರಾಗಲಿಲ್ಲ ಅಂದರೆ ನೀವು ಅರೆಸ್ಟ್ ಮಾಡಿ. ಹಂಗೆಲ್ಲ ಯಾಕೆಂದರೆ ಸಿಕ್ವೇಷನ್ ಮತ್ತೆ ಕ್ರಿಯೇಟ್ ಮಾಡೋದು ಬೇಡ. ಹಬ್ಬ ನಡೀತಾ ಉಂಟು, ಹಬ್ಬಕ್ಕೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಅಂತ ಒಂದು IG ಸಾಬ್ರಿಗೆ ಮತ್ತು ನಮ್ಮ DC ಮೇಡಮ್ಗೆ ಮತ್ತು ಡಿಪಾರ್ಟ್ಮೆಂಟ್ಗೆ ಮತ್ತು ನಮ್ಮ ಮಂತ್ರಿಗೆ ಎಲ್ಲರಿಗೆ ನಾವು ಮನವಿ ಮಾಡಿದ್ವಿ. ಓಕೆ, ಇಲ್ಲಿ ಒಂದು ಸೈಡ್ ಮಾತ್ರ ಆಗ್ತದೆ, ಇನ್ನೊಂದು ಸೈಡಿಂದ ಬಂಧನ ಆಗ್ತಾ ಇಲ್ಲ. ಅವರು ಪ್ರಚೋದನೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಂಘ ಪರಿವಾರದ ನಾಯಕರು 1993ರ ಘಟನೆ ಮರುಕಳಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂಥದ್ದೊಂದು ಹೇಳಿಕೆ ಕೊಟ್ಟವರನ್ನು ಬಂಧಿಸಿದ್ದೆ, ಅವರ ಬಗ್ಗೆ ಸೋಮಟ ಪ್ರಕರಣ ದಾಖಲಿಸಿದೆ. ಇದ್ರ ಬಗ್ಗೆ ನೀವು ಒತ್ತಡ ಹೇರಿದ್ದೀರಾ ಅಂತ? ನೀವು ಹೇಳೋದು ಕರೆಕ್ಟ್. ಅವರು ಹಾಗೆ ಮಾತಾಡಿದ್ರು ಗೋವಿಂದ್ ನಾಯ್ಕ್ ಅಂತ. ಅವ್ರು ಮಾತಾಡೋದೇ ಅವ್ರ ಲೆವೆಲ್ನಲ್ಲಿ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಅವು ಯಾವ ಮಟ್ಟಿಗೆ ಮಾತಾಡ್ತೀವಿ ಆ ಲೆವೆಲಲ್ಲಿ ನಾವು ಮಾತಾಡಲಿಕ್ಕೆ ಬಂದು ನಾವು ಒಳ್ಳೆ ತಾಣದಲ್ಲಿದ್ದೀವಿ. ಅವ್ರ ಬಾಯಿನಲ್ಲಿ ಹೆಂಗೆ ಬಂತೇವೆ 93 ಪಾಪ ಹೊಸ ಪೀಳಿಗೆ ಏನು ಗೊತ್ತೇನಿಲ್ಲ ವಿಷಯ. ಅವರು ಪುನಃ ನಾವು ನಮ್ಮ ಜನ ಇರಲಿ ಹಿಂದೂ ಜನ ಇರಲಿ ಅವರೆಲ್ಲ ಹೊಸ ಪೀಳಿಗೆ ನಾವು ಯಾಕೆ ಅದು ಹೇಳಬೇಕು ಆಗೋದಿಲ್ಲ. ಆ ಟೈಮ್ನಲ್ಲಿ ಆಗು ಹೋಯ್ತದು. ಇನ್ನು ಮತ್ತೆ ಪುನಃ ಅದಕ್ಕೆ ಮಾಡೋದು ಮತ್ತು ಬೆಂಕಿ ಹಾಕೋದು ಅದೇ ಕೆಲಸ ನಮ್ಮದಲ್ಲ. ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕೇಸ್ ಹಾಕ್ತಾರೆ. 25 ಸಂಗರ್ಪುರ ಜನಗೇನೂ ಕೇಸ್ ಹಾಕಿದ್ದಾರೆ. ಇದು ಕೆಲವು ಜನಕ್ಕೆ ಗೊತ್ತಾಗಲಿಲ್ಲ, ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಇವರು ಬೋತ್ ಸೈಡ್ ಆಗಿದೆ. ಇವು ಪೊಲೀಸ್ನಿಂದ ಏನು ತೊಂದರೆ, ಅದು ಕೇಸ್ ಬಗ್ಗೆ ಎಲ್ಲ ಸರಿ ರೀತಿಯಲ್ಲಿ ಹೋಗ್ತಾ ಉಂಟು. ನಾವು ಇಷ್ಟೇ ಅಂದರೆ ಶಾಂತಿನಲ್ಲಿ ಹೋಗಬೇಕು. ಹಬ್ಬ ಉಂಟು ನಮ್ಮ ಇದ್ರಿಗೆ, ಅದನ್ನಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಿಂದ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಸರ್ಕಾರ ನಿಮಗೆ ಮನವಿ ಮಾಡ್ತೀನಿ ಅಷ್ಟೇ. ನಿಮ್ಮ TV ಮಾಧ್ಯಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಉಂಟು, ಸಿದ್ದರಾಮಯ್ಯ ಸರ್ಕಾರ ಉಂಟು, ಅವರಿಗೆ ಇಷ್ಟೇ ಮನವಿ ಮಾಡ್ತೀವಿ. ನಮ್ಮ ಹಬ್ಬ ಒಳ್ಳೆ ರೀತಿಯಲ್ಲಿ ಆಗಲಿ. ಹಬ್ಬ ಆಗ ನಂತರ ಎಷ್ಟು ಜನಗೇನು ಕೇಸ್ ಹಾಕಿದ್ದಾರೆ ಅವ್ರಿಗೆ ನಾವು ಹಾಜರಾಗಲಿಲ್ಲ. ಇದು ಪೊಲೀಸ್ ಆ್ಯಕ್ಷನ್ ಮಾಡಲಿ, ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಅದ್ರ ಬಗ್ಗೆ ಏನಿಲ್ಲ, ಇದೇ ಇಲ್ಲ ನಮಗೆ.